ಜ್ಞಾನಾವಸ್ಥಿತ ಪಶ್ಯಂತಿಯನ್ನು ಯೋಗಿರು ಯಕ್ಷಾಂತಂ ವಿದುಷ್ಟಭಾಷಣ ದೇವಾಯ ತಸ್ಮೈ ನಮಃ. ಪ್ರಾತಸ್ಮರಣೀಯರಾದ ಜಗದ್ಗುರು ಶಿವಾನಂದ ಸಿದ್ಧಾರೂಢ ಮಹಾಸ್ವಾಮಿಗಳ ಪವಿತ್ರ ಪಾದವನ್ನು ವಂದಿಸಿ ಗುರುನಾಥಾವರ ಮಹಾಸ್ವಾಮಿಗಳ ಪ್ರಣಯದಲ್ಲಿ ಸಮರ್ಥನಾಗಿ ಗದಗಿನ ಶಿವಾನಂದ ಮಹಾಸ್ವಾಮಿಗಳಿಗೂ ಮಲ್ಲಿಕಾರ್ಜುನ ಶಿವಗಳಿಗೆ ವಂದಿಸಿ ಇಲ್ಲಿ ಸಿದ್ಧಾರೂಢ ಜಯಂತ್ಯೋತ್ಸವದ ಶಿವರಾತ್ರಿಯ ಮಹಾಯಾತ್ರಾ ಮಹೋತ್ಸವದ ಈ ಬ್ರಹ್ಮವೇದಿಕೆ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಜಗದ್ಗುರು ಶ್ರೀ ಶಿವಾನಂದ ಭಾರತೀಯ ಅಪ್ಪವರ್ತಕ್ಕೂ ಮಂಡಲೇಶ್ವರರಿಗೂ ಇಲ್ಲಿರ್ತಕ್ಕಂಥ ಅನೇಕ ಮಹಾಸ್ವಾಮೀಜಿಯವರಿಗೂ ಇಲ್ಲಿರ್ತಕ್ಕಂಥ ಮಾತೆಯವರಿಗೂ ನಿಮ್ಮೆಲ್ಲರಿಗೂ ಅನಂತ ಶರಣರು. ತದ್ವಿಧಿ ಪ್ರಣಿಪಾತೇನ ಪರಿಕೃಷ್ಣೇನ ಶಿವಯ ಪದೇಕ್ಷಂತೆ ಜ್ಞಾನ ಜ್ಞಾನೇ ತತ್ವದರ್ಶನ. ಈ ಮಂತ್ರದಲ್ಲಿ ಸಂಬಂಧ ಗುರು ಶಿಷ್ಯರ ಸಂಬಂಧ ಹೇಳಬೇಕು. ಹಾಗೂ ಗುರು ಶಿಷ್ಯರ ಲಕ್ಷಣ ಏನು ಅಂತಂದರೆ ಶಿಷ್ಯ ಅನ್ನೋದು ಹೇಗಿರಬೇಕು ಅಂತ ಹೇಳಿದ್ರೆ ತತ್ ವಿಧಿ ಅದನ್ನೇ ತಿಳಿದುಕೊಳ್ಳಬೇಕು. ಇಚ್ಛುಳ್ಳವನಿಗೆ ತಿಳ್ಕೊಳ್ಳೋ ಇಚ್ಛೆ ಉಂಟಾಗಬೇಕು. ಭಾಳ ತಿಳ್ಕೊತೀವಿ ನಾವೆಲ್ಲ ಪ್ರಪಂಚದಲ್ಲಿ ಎಷ್ಟು ಜ್ಞಾನ ಇದೆ. ಭೌತಿಕವಾದಂಥ ವಿಜ್ಞಾನವಾಗಲಿ ಈ ಪ್ರಕೃತಿ ಜ್ಞಾನವಾಗಲಿ ಬೇಕಾದಷ್ಟು ಜ್ಞಾನ ಇದೆ. ಆದರೆ ತಿಳ್ಕೊಂಡು ಇಚ್ಛೆ ಉಂಟಾಗಿದೆ ಯಾವಾಗಂತ ಕೇಳಿದ್ರೆ ತತ್ ಅದು ಅದರಲ್ಲಿ ಅವನು ಯಾವುದು ಬಹಳ ದೂರದ ಅದು ಅಥವಾ ಯಾವುದು ಬಹಳ ಸಮೀಪಕ್ಕರಿಗೆ ಅದು ಯಾವುದನ್ನು ತಿಳ್ಕೊಂಡು ನಾವು ಪ್ರತಾಪ್ತರಾಗ್ತೀವೋ ಅದು ಇಂಥದ್ದು ತಿಳ್ಕೊಂಡ ಹೇಳ್ತಾರೆ. ಎಲ್ಲವನ್ನ ಪದವೇನು ತನ್ನಂತಹ ನಡೆಯಬೇಕಲ್ಲ ಅದೇ ತನ್ನಂತಹ ಅರಿವು ನಾನೇ ನನ್ನನ್ನು ಅರ್ಥಿಲ್ಲ ಅಂತ ಎಷ್ಟು ಆಶ್ಚರ್ಯಕರವಾದ ಮಾತಾಯಿತು, ಎಷ್ಟು ಆಶ್ಚರ್ಯಕರವಾದ ಮಾತಾಯಿತು. ನಾನೇ ನನಗೆ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಈ ರೀತಿಯಾಗಿ ನನ್ನನ್ನೇ ನಾನು ತಿಳ್ಕೊಂಡು ಇಚ್ಛೆ ಉಂಟಾಗಬೇಕಾದ್ರೆ ಪುಣ್ಯ ಆಗಬೇಕಾದ್ರೆ ಭಾರಿ ಪುಣ್ಯ ಬೇಕು. ವಿಷಯಾಂತನಾಗಿ ಪ್ರಪಂಚದ ಸಂಗೈನಾದಂಥವನಿಗೆ ಪರಮಾತ್ಮನ ತಿಳಿದುಕೊಳ್ಳುವ ಅಥವಾ ತನ್ನ ಆತ್ಮನ ಅರಿವು ಮಾಡಿಕೊಳ್ಳೋ ಇಚ್ಛಾ ಇರೋದೇ ಇಲ್ಲ. ಹಾಗೆ ಇಚ್ಛಾ ಮಾಡೋದು ಹುಚ್ಚುವಂತ ಆಗ್ತಾ ಇದೆ. ಹೀಗೆ ಅದು ತಿಳ್ಕೊಂಡು ಇಚ್ಛೆ ಉಂಟಾಗಬೇಕಾದ್ರೆ ಯಾವ ಉಂಟಾಗಬೇಕು ಜ್ಞಾನ ಅಂತಂದರೆ ಸಂಸಾರ ನಮಗೇ ಒದಗಿಕೊಂಡು ನಾವೇ ಸಂಸಾರಕ್ಕೂ ಒದಗಿಕೊಂಡು ಎಷ್ಟು ಥರದ ಅವರ ಕೆಲಸ ಆಯಿತು ಆ ಇಚ್ಛಾ ನಿರ್ಮಾಣ. ಬುದ್ಧ ತಾನೇ ಬಂದು ಹೋಗ್ಬಿಟ್ಟು ಅನೇಕರಿಗೆ ಪ್ರಪಂಚ ಭಾರಾಗಿ ನಮ್ಮ ಕವಿದಾಸರ ಕವಿಗಳು ಪ್ರಪಂಚಕ್ಕೆ ವರ್ತಿಸ್ತಾರೆ. ಹಾಗೆ ಎರಡರ ಕೆಲಸ ಅದು ತಿಳ್ಕೊಂಡು ಇಚ್ಛಾ ಉಂಟಾಗ್ತದೆ. ಅದಕ್ಕೆ ಬಹಳ ಪುಣ್ಯ ಬೇಕು. ಅದು ಅರಿವು ಮಾಡಿಕೊಳ್ಳಿ. ಅಂಥವ ಇಚ್ಛಾ ಉಂಟಾದಂಥವರಿಗೆ ಮನೆಯಲ್ಲಿ ಅದರ ಜ್ಞಾನ ಆಗೋದು. ಗುರು ಸಾನ್ನಿಧ್ಯಕ್ಕೆ ಹೋಗ್ಬೇಕಲ್ಲ. ಎಂಥ ಗುರು ಸಾನ್ನಿಧ್ಯ? ಯೋಗ್ಯವಾದ ಗುರು ಸಾನ್ನಿಧ್ಯ. ಗುರು ಒಂದು ಕಡೆ ಯಾವ ಬೇಕಾದ ಗುರುವಲ್ಲ. ನಿಜವೇ ಶಿವರು ಹೇಳ್ತಾರೆ 6 ಥರದ 6 ಗುರುಗಳು ಹೇಳ್ತಾರೆ. 6 ಪ್ರಕಾರಗಳೇ ಹೇಳ್ತಾರೆ. ಸಂತಕರು ಪ್ರಪಂಚ ಜ್ಞಾನದ ಸಂತಕರು, ರಾಜಕೀಯ ಸಂತಕರು, ಮಹಾವಿದ್ಯೆಗಳ ಸಂತಕರು, ಭಾಳಷ್ಟು ಗುರುಗಳದ. ಕಾರಣಗಳು ಯಾವುದು ನನ್ನನ್ನು ನಾನು ಅರಿವಂತೆ ಮಾಡ್ಕೊಂಡು ಅಂಥ ಗುರು ಸಿಗಬೇಕು ನಮಗೆ. ಆ ಗುರುನ ಹುಡುಕಬೇಕು. ಭಾಳ ಮುಖ್ಯದ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು ಹುಡುಕದ ಶರೀಫರು ಹುಡುಕನ ಕೊನೆ ಗುರುಗಳು ಅವನು ಹುಡುಕೊಂಡು ಅದು ಭಾಳ ಪುಣ್ಯ. ಹೀಗೆ ಗುರುಗಳನ್ನು ಹುಡುಕಬೇಕಾಗ್ತದೆ. ಎಲ್ಲರೂ ಗುರುವಾಗಲಿಕ್ಕೆ ಬರೋದಿಲ್ಲ ಅನ್ನೋದು ಸ್ಪಷ್ಟವೇ. ಯಥೋರು ಗುರವಃ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕಾಃ. ಗುರವಃ ಬಹವಃ ನ ಸಂತಿ ಶಿಷ್ಯ ಚಿತ್ತಾಪಹಾರಕಾಃ. ಶಿಷ್ಯನ ಚಿತ್ತಹರಣ ಮಾಡ್ತಕ್ಕಂಥ ಗುರುಗಳು ಯಾರೂ ಇಲ್ಲ. ಕ್ವಚಿತ್ ದುಡ್ಡು ಹರಣ ಮಾಡೋದು ಬಹಳ ಮನೆಗೆ ಬಂದು ಪಟ್ಟಿ ಎತ್ಕೊಂಡು ಹೋಗಿ ಏನೇನೋ ಮಾಡ್ತಕ್ಕಂಥವ್ರದ. ಆದರೆ ಚಿತ್ತಹರಣ ಮಾಡ್ತಕ್ಕಂಥ ಗುರು ಬೇಕಲ್ಲ. ಅದು ಶಿವರಾತ್ರಿ ಏನು ತೊಂದರೆ ಆಗಿದೆ. ನಮಗೆ ಈಗಿನಂಥ ಜ್ಞಾನ ದೊರೆಯೋದು ಸಿದ್ಧಾರೂಢರು, ಶಿವಾನಂದರು, ಇವರು ನೋಡು ನಾವೇ ನೋಡು ತೆರಿಗೆ ಸಾಯಿಗಳು ಏನೋ ಅದು ಅನ್ನೋ ಅದ್ವೈ ತುರಿಯಾವಸ್ಥೆ ಮುಂದಿನ ಮಹಾತ್ಮರು ಅಂಥ ಮಹಾತ್ಮರು ಈಗ ಎಲ್ಲಿದೆ ಅದರಲ್ಲಿ ನಾವು ಹುಡುಕಬೇಕಾಗ್ತದೆ. ಚಿತ್ತದಲ್ಲಿ ಅಂಥ ಮಹಾತ್ಮನ
ಭೂಮಿ ಬಯಸ್ತಾ ಇದೆ ಅಂತ ತಿಳ್ಕೊಂಡು ಇಚ್ಛಾ ಊಟ ಏನು ಮಾಡಬೇಕಂದ್ರೆ ಮನೆಯನ್ನು ಬಿಡಬೇಕು. ಅವನೇ ಬಿಟ್ಟು ಗುರುಸಾನಿಧ್ಯಕ್ಕೆ ಹೋಗು. ಯಾಕೆ ಹೋಗ್ಬೇಕು? ಪ್ರಣಿಪಾತಿ, ಪರಿಪ್ರಶ್ನೆ, ಸೇವಯ ಈ 3 ಲಕ್ಷಣವೇ ಆಗ್ತಬಹುದು. ಗುರು ಸಾನ್ನಿಧ್ಯ ಸಿಗ್ತದೆ, ಗುರು ಒಬ್ಬಳಿಗೆ ಒಯ್ಯುವುದಿಲ್ಲ. ಸೇವೆಯನ್ನು ಅವನು ಒಲಿಸ್ಬೇಕು. ಸೇವಾ ಅಂತಕ್ಕಂಥ ಬಹಳ ದೊಡ್ಡ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪಾರಮಾರ್ಥಗಳು ಗುತ್ತಿಗೆ ಹಿಡಿಬೇಕಾದ್ರೆ ಸೇವಾವನ್ನು ಬಿಟ್ಟು ಅದರಿಂದಲೂ ಸಾಧ್ಯ. ನಾವು ಭಾಳ ದೊಡ್ಡ ಶ್ರೀಮಂತರದೀವಿ, ನಾವು ಭಾಳ ಸುಂದರದೀವಿ, ದೊಡ್ಡ ಪೈಲ್ವಾನರದೀವಿ, ಇವೆಲ್ಲ ಭೌತಿಕವಾದ ಬಲವನ್ನು ತೋರಿಸಿ ಪಾರಮಾರ್ಥವನ್ನು ಅಪರಾಧ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಗುರುಸ್ವಾಮಿಗಳಿಂದ ಹೋಗಿ ಎಂದು ಹೋಗಬೇಕು. ಪಳ್ಳಿಪಾಸನಾಗಿಸಬೇಕು. ಸಿದ್ಧಾರೂಢರಿಗೆ ಅಪ್ಪರಿಗೆ ಯಾರು ಪಳ್ಳಿಪಾತ್ರ ಸೇವೆ ಮಾಡಿಕೊಂಡು ಅಜ್ಞಾನ ಪಡ್ಕೊಂಡು ತದನಂತವರು ಅದೃಷ್ಟಕ್ಕೆ ಆರೋಗ್ಯ. ಅದಕ್ಕಾಗಿ ಪ್ರಪಂಚದಲ್ಲಿ ಎಷ್ಟು ಸೇವೆ ಮಾಡ್ತೀವಿ ಅದರೊಳಗಿನ ಕ್ವಚಿತ್ ಸೇವೆ ಮಾಡೋದಕ್ಕೆ ಗುರು ಸೇವೆಯನ್ನು ಆಕರ್ಷಿಸ್ತಾರೆ. ಅಂತಹ ಸೇವೆಯನ್ನು ನಾವು ಮಾಡಲು ಗುರು ಅನುಗ್ರಹ ತನ್ನಷ್ಟಕ್ಕೆ ಸಾಧ್ಯ. ಪಡಿಪಾತ್ರ ಅವಾಗ ಗುರು ಪ್ರಸನ್ನನಾದ ಸೇವೆಯಿಂದ ಅವಾಗ ಪ್ರಶ್ನೆ ಬೇಡಿಕೊಳ್ಳಿ. ಪ್ರಶ್ನೆ ಎತ್ತಿರಬೇಕು, ಭಾಳ ಚಿಕ್ಕದು. ಚಿಕ್ಕ ಚಿಕ್ಕ ಪ್ರಶ್ನೆಗಳಿಂದ ದೊಡ್ಡ ದೊಡ್ಡ ಜ್ಞಾನವನ್ನು ಕೊಡ್ಬೋದು. ಅಂಥ ಜ್ಞಾನವನ್ನು ಕೊಡ್ತಾರೆ. ಗುರುವಿಗೆ ಅದರ ಲಕ್ಷಣದ ಜ್ಞಾನಿನ ಹಾಗೂ ಲಕ್ಷಣ. ಜ್ಞಾನಿನ ಅಂತ ಹೇಳಿದ್ರೆ ಸಕಲ ಶಾಸ್ತ್ರವನ್ನು ಬರಲ್ಲ. ಸಕಲ ಶಾಸ್ತ್ರ ತಿಳಿದುಕೊಂಡು ಕರ್ತನಾಮೂಲಕವಾಗಿ ಮಾಡಿಕೊಳ್ಳಬಹುದು. ಬರೀ ಸೌತಿತ್ವಗಳು ಅವರಿಂದ ಬ್ರಹ್ಮನಿಷ್ಠರಾಗಿರಬೇಕು. ಯಾವುದು ಆಡಳಿತವಾಗಿದೆ ಅದು ತಿಳ್ಕೊಂಡ ಇಂಥ ತತ್ವಜ್ಞಾನ ಹೇಳಿರ್ತಕ್ಕಂಥ ಶ್ರೋತಿತ್ವಗಳಂತ ಆ ಜ್ಞಾನಕ್ಕೆ ಹೋಗಿ ಬ್ರಹ್ಮಜ್ಞಾನಕ್ಕೆ ಚೆನ್ನಾಗಿ ಆ ಜ್ಞಾನವನ್ನು ಪಡೆಯಬೇಕು ಮಾತನ್ನು ಭಗವದ್ಗೀತೆ ಹೇಳ್ತಾ ಇದ್ದಾರೆ. ಇದು ದೊಡ್ಡ ಸಭೆಯಲ್ಲಿ ನಮಗೂ ಕೂಡ ಅವಕಾಶ ಕೊಡಬೇಕಾಗಿ ಈ ಟ್ರಸ್ಟ್ ಕಮಿಟಿಯವರಿಗೂ ಪ್ರೇರಿತ ಸ್ವಾಮೀಜಿಯನ್ನು ವಂದಿಸಿ ನನ್ನ ಎರಡು ಮಾತನ್ನು ಪೂಜ್ಯರ ಪಾವನ ಶ್ರೀ ಚರಣಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಪೂಜ್ಯರಾಗಿರುವ ಸಂಗಮೇಶ್ವರರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀ ಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಪೂಜ್ಯರಾಗಿರುವ ಸಂಗಮೇಶ ಶರ್ಮ.